ಇಲ್ಲಿ ಸ್ವಲ್ಪ ಹೆಸರು ಕಾಳು ತೊಗೊಂಡಿದ್ದೀನಿ, ತೊಗರಿಬೇಳೆ ತೊಗೊಂಡಿದ್ದೀನಿ, ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಟೊಮೊಟೊ, ಖಾರಕ್ಕೆ 4 ಹಸಿಮೆಣಸಿನ್ಕಾಯಿ. ಇದು ರುಬ್ಬೋದಕ್ಕೆ ಜೀರಿಗೆ, ಮೆಣಸು, ಕಾಯಿ ತುರಿ, ಈ ಬೆಂದಿರೋ ಸೊಪ್ಪು ಹಾಕ್ಕೊಳ್ತೀನಿ. ಬೆಂದ ಮೇಲೆ ಈ ಟೊಮೊಟೊ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಳ್ತೀನಿ. ಇದನ್ನು ಕ್ಲೀನಾಗಿ ತೊಳೆದು ಇವೆರಡನ್ನು ಕುಕ್ಕರ್ಗೆ ಹಾಕ್ಕೊಳ್ತೀನಿ. ಅದ್ರ ಜೊತೆ ಈ ಟೊಮೊಟೊ, 4 ಹಸಿಮೆಣಸಿನ್ಕಾಯಿ, ಈ 4 ಪದಾರ್ಥನೂ ಹಾಕ್ಕೊಳ್ತೀನಿ ಇವಾಗ ಕುಕ್ಕರ್ಗೆ. ನೋಡಿ, ಇಷ್ಟು ಪದಾರ್ಥ ಹಾಕಿದ್ದೀನಿ. ಬೇಕಾದ್ರೆ ನೀವು ಟೊಮೊಟೊ ಇಲ್ಲ ಅಂದರೆ ಹುಣಸೆಹಣ್ಣು ಹಾಕೋಬೋದು. ನಾನು ಹುಣಸೆ ಹುಳಿನೂ ಸ್ವಲ್ಪ ಬಿಡ್ತೀನಿ. ಈ ರೀತಿ ಇಟ್ಬಿಟ್ಟು ನೀರು ಹಾಕಿ ಬೇಯಕ್ಕಿಡ್ತೀನಿ. ಇವಾಗ ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಾಕಿದ್ದೀನಿ ಬೇಯಕ್ಕೆ. ಬೆಂದಿರೋದು ಟೊಮೊಟೊ, 4 ಹಸಿಮೆಣಸಿನ್ಕಾಯಿ, ಸೊಪ್ಪು, ಕಾಳು ತೊಗೊಂಡಿದ್ದೀನಿ, ಕಾಳು ಬೇಳೆ. ಅದೇ ರುಬ್ಬೋದಕ್ಕೆ ಕಾಯಿ, ಜೀರಿಗೆ ಮತ್ತು ಮೆಣಸು ಇವೆರಡನ್ನೂ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿ. ಇಲ್ಲಿ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡಿದ್ದೀನಿ. ನೀವು ಟೊಮೊಟೊ ಇಲ್ಲ ಅಂದರೆ ಬರೀ ಹುಣಸೆ ಹುಳಿನೇ ಬಿಟ್ಕೊಳ್ಳಿ. ನಾನು ಹುಣಸೆ ಹುಳಿ ಸ್ವಲ್ಪ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಇವಾಗ ಬೆಂದಿರೋದಕ್ಕೆ ಹಾಲು ಬಿಡ್ತೀನಿ, 1 ಲೋಟದಷ್ಟು. 1 ಲೋಟದಷ್ಟು ಹಾಲು ಬಿಡ್ತೀನಿ ಇವಾಗ. ಸಾಕು ಇಷ್ಟು. ಇವಾಗ ರುಬ್ಬಿರೋದು ಹಾಕಿಬಿಟ್ಟು ಕುದಿಸೋಣ. ನೋಡಿ, ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ತಣ್ಣಗಾಗಿದೆ. ಇದಕ್ಕೆ ಹುಣಸೆಹಣ್ಣು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ, ನುಣ್ಣಗೆ ರುಬ್ಕೊಳ್ತೀನಿ. ನೋಡಿ, ಆ ಬೆಂದಿರೋದಕ್ಕೆ 1 ಲೋಟ ಹಾಲು ಬಿಟ್ಟಿದ್ದೀನಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ರುಬ್ಬಾಕಿರೋದು ಹಾಕ್ಬಿಡ್ತೀನಿ. ಈ ಜಾರೆಲ್ಲ ತೊಳೆದುಬಿಟ್ಟು ಇವಾಗ ಚೆನ್ನಾಗಿ ಕುದಿಸೋಣ. ಈ ಹುಣಸೆಹಣ್ಣು ನೀರಿನಲ್ಲೇ ಜಾರೆಲ್ಲ ತೊಳ್ಕೊಳ್ತೀನಿ. ನೋಡಿ, ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇಂಗು, ಸಾಸಿವೆ, ಕರಿಬೇವು ಅಷ್ಟೇ ಒಗ್ಗರಣೆ ಮಾಡೋದು. ಇದು ಚೆನ್ನಾಗಿ ಕುದಿ ಬರಲಿ. ಹಾಲು ಬಿಟ್ಟು ಸಾರು ರೊಟ್ಟಿ ಚಪಾತಿಗೂ ಚೆನ್ನಾಗಿರುತ್ತೆ. ನಾನು ಕನ್ಸಿಸ್ಟೆನ್ಸಿ ಇಷ್ಟು ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ. 1 ಲೋಟ ಹಾಲು ಹಾಕಿದ್ರೇ ಲಾಸ್ಟಲ್ಲಿ ಚೆನ್ನಾಗೋದಿದೆ. ನಮ್ಮಮ್ಮ ಮಾಡ್ತಿದ್ದ ಸಾರು ಇದು, ಹಾಲು ಬಿಟ್ಟು ಸಾರು ಅಂತ. ಮುದ್ದೆಗೆ, ಅನ್ನಕ್ಕೆ ಎಲ್ಲ ಸೂಪರಾಗಿರುತ್ತೆ. ರೊಟ್ಟಿ ಚಪಾತಿನೂ ತಿನ್ಬೋದು. ನಾನು ರಾತ್ರಿ ಹೊತ್ತು ಮುದ್ದೆ ಮಾಡೋದು. ರಾತ್ರಿಗೆ ಮುದ್ದೆ ಮಾಡ್ಕೊತೀನಿ, ಮಧ್ಯಾಹ್ನ ಅನ್ನದಲ್ಲಿ ತಿನ್ಕೊಳ್ತೀನಿ. ಇದು ಚೆನ್ನಾಗಿ ಕುದಿ ಬರಲಿ. ಲಾಸ್ಟಲ್ಲಿ ಒಗ್ಗರಣೆ ಮಾಡೋಣ. ನೋಡಿ, ಈ ರೀತಿ ಕುದೀತಾ ಇದೆ. ಇವಾಗ ತೆಗೆದುಬಿಟ್ಟು ಒಗ್ಗರಣೆ ಮಾಡ್ತೀನಿ. ನೋಡಿ, ಈ ರೀತಿ ಇಂಗನ ಒಗ್ಗರಣೆ ಹಾಕಿದ್ರೆ ಸಾಸಿವೆ ಕರಿಬೇವು ಎರಡೇ ಸಾಕು, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಈ ರೀತಿ ಮಾಡಿಬಿಟ್ಟು ರುಚಿ ಹೇಗೆ ಬಂದಿದೆ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ ಹಾಲು ಬಿಟ್ಟು ಸಾರು. ಈ ರೀತಿ ಒಮ್ಮೆ ನೀವು ಮಾಡಿ ನೋಡಿ. ಇವಾಗ ಅನ್ನ ಮುದ್ದೆ ಮಾಡ್ಕೋಬೇಕು. ರಾತ್ರಿಗೆ ಮುದ್ದೆ ಮಾಡ್ತೀನಿ, ಇವಾಗ ಅನ್ನ ಮಾಡ್ಕೊಳ್ತೀನಿ.